ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಹೊಸ ರೆಸಿಪಿ ವಿಡಿಯೋಗೆ ಸ್ವಾಗತ. ಇವತ್ತಿನ ರೆಸಿಪಿ ದೊಡ್ಡ ಪತ್ರೆ ಬಜ್ಜಿ. ದೊಡ್ಡ ಪತ್ರೆಯನ್ನ ಉಪಯೋಗಿಸ್ಬಿಟ್ಟು ನಾನಿವತ್ತು ಬಜ್ಜಿಯನ್ನ ಮಾಡ್ತಾ ಇದ್ದೀನಿ. ಮೊದಲಾಗಿ ದೊಡ್ಡ ಪತ್ರೆನ ತಗೊಂಡಿದ್ದೀನಿ. ಇದು ನಮ್ಮ ಮನೆಯಲ್ಲೇ ಪಾಟಲ್ಲಿ ಬೆಳೆದಿರುವ ದೊಡ್ಡ ಪತ್ರೆ. ಅದೇ ನೆಕ್ಸ್ಟ್ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕೊಂತಾ ಇದ್ದೀನಿ. ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟು ಹಾಕೊಂತಾ ಇದ್ದೀನಿ. ದೊಡ್ಡ ಬೌಲಲ್ಲಿ ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟು ಹಾಕೊಂಡು ಅದಕ್ಕೆ ಒಂದು 1/4 ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ನಾನು ಹಾಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಕೆಲವೊಂದ್ ಟೈಮ್ ಕಡಲೆ ಹಿಟ್ಟು ಸ್ವಲ್ಪ ಕಮ್ಮಿ ಇತ್ತು ಅಂದಾಗ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳೋದು ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನ ಎಲ್ಲಾ ಬಜ್ಜಿ ಅಥವಾ ಬೋಂಡ ಎಲ್ಲದಕ್ಕೂ ನಾನು ಉಪಯೋಗಿಸ್ತೀನಿ. ಟೇಸ್ಟ್ ವೈಸ್ ಅಂತಾನು ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅಡಿಗೆ ಸೋಡಾ. ನೆಕ್ಸ್ಟ್ ಇದಕ್ಕೆ ಓಂ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಓಂ ಕಾಳನ್ನ ನಾವು ಹಾಕೋದ್ರಿಂದ ಜೀರ್ಣ ಬೇಗನೆ ಆಗುತ್ತೆ. ಮತ್ತೆ ಬಜ್ಜಿ ಬೋಂಡ ಈ ತರ ಎಲ್ಲ ಎಣ್ಣೆ ಅಂಶಗಳನ್ನ ತಿಂದವರಿಗೆ ಒಬ್ಬೊಬ್ರಿಗೆ ಬೇಗ ಜೀರ್ಣ ಆಗಲ್ಲ ಅನ್ನೋರಿಗೆ ಸ್ವಲ್ಪ ಓಂ ಕಾಳು ಹಾಕಿ ತಿನ್ನೋದ್ರಿಂದ ತುಂಬಾನೇ ಅನುಕೂಲ ಆಗುತ್ತೆ. 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಮೆಣಸಿನಕಾಯಿ ಪುಡಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನ ಕೈಯಲ್ಲಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಸ್ಪೂನಲ್ಲಿ ಏನ್ ಕಲ್ಸಲ್ಲ, ಕೈಯಲ್ಲೇ ಕಲ್ಸ್ಕೊಳ್ತೀನಿ. ಕೈಯಲ್ಲಿ ಈ ರೀತಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಬಿಟ್ರೆ ಏನಾದ್ರೂ ಕಡಲೆ ಹಿಟ್ಟಲ್ಲಿ ಏನಾದ್ರು ಗಂಟು ಏನಾದ್ರು ಇದೆ ಅಂದ್ರೆ ನಮ್ಗೆ ಅಲ್ಲಿ ತೆಗಿಯೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಬೆರಳಲ್ಲಿ ಈ ರೀತಿ ಮಾಡಿದ್ರೆ ಸಾಫ್ಟ್ ಆಗಿ ಹಿಟ್ಟು ಚೆನ್ನಾಗಾಗುತ್ತೆ. ಮತ್ತೆ ಸ್ವಲ್ಪ ನೀರ್ ಹಾಕಿದ ತಕ್ಷಣ ಗಂಟು ಆಗೋದಿಲ್ಲ. ನಮ್ಗೆ ಕಲ್ಸೋದಕ್ಕೂ ಈಸಿ ಆಗುತ್ತೆ. ಒಂದೇ ಸಲ ನೀರನ್ನ ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ಒಂದು ಗ್ಲಾಸ್ ಅಲ್ಲಿ ನೀರ್ ತಗೊಳ್ಳಿ, ಸ್ವಲ್ಪ ನೀರನ್ನ ಹಾಕಿ ಅದನ್ನ ಒಂದ್ಸಲಿ ಕಲ್ಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಗಟ್ಟಿ ಆಗ್ತಾ ಇದೆ, ಇನ್ನೊಂದ್ ಸ್ವಲ್ಪ ನೀರ್ ಬೇಕಾಗ್ಬೋದು ಅನ್ನೋದು ಗೊತ್ತಾದಾಗ ಇನ್ನೊಂದ್ ಸ್ವಲ್ಪ ನೀರನ್ನ ಸೇರ್ಸ್ಕೊಳ್ಳೋ ಅಂತದ್ದು. ತುಂಬಾ ಗಟ್ಟಿಯಾಗೂ ಕಲಿಸಬಾರ್ದು ಅಥವಾ ತುಂಬಾ ತೆಳುವಾಗಿ ಕಲಿಸಬಾರ್ದು. ಆ ಬಜ್ಜಿಗೆ ಒಂದು ಮೀಡಿಯಂ ಹದದಲ್ಲಿ ಕಲಸಿದ್ರೆ ನಮ್ಗೆ ಈ ಹಿಟ್ಟಲ್ಲಿ ಹೆಜ್ಬಿಟ್ಟು ಎಣ್ಣೆಗೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ನಾನು ಇವಾಗ ಹಿಟ್ಟನ್ನ ತೋರಿಸ್ತಾ ಇದ್ದೀನಿ ಯಾವ ಹದದಲ್ಲಿ ಕಲಿಸಿದೀನಿ ಅಂತ. ಹೀಗೆ ಮೇಲಿಂದ ನಾವು ಹಾಕ್ದಾಗ ಅದು ಸ್ವಲ್ಪ ಬೀಳೋದಕ್ಕೆ ನಿಧಾನ ಆಗ್ತಾ ಇದೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಗಟ್ಟಿಯಾಗಿದೆ ಅಂತ. ಅದಕ್ಕಾಗಿ ನಾನು ಇನ್ನೊಂದ್ ಸ್ವಲ್ಪ ಒಂದು 2-3 ಟೀ ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ಬಿಟ್ಟು ಕಲಿಸ್ತಾ ಇದ್ದೀನಿ. ನಾವು ಮೇಲಿಂದ ಹಿಟ್ಟನ್ನ ಈ ರೀತಿ ಎತ್ತಿ ಹಾಕ್ದಾಗ ಅದು ಎಲ್ಲೂ ಕಟ್ಟಾಗಬಾರ್ದು, ನೀಟಾಗಿ ಈ ತರ ಬೀಳ್ಬೇಕು ನೋಡಿ. ಅವಾಗ ಹಿಟ್ಟು ಕರೆಕ್ಟ್ ಆಗಿ ಹದವಾಗಿರುತ್ತೆ. ಹಿಟ್ಟೆಲ್ಲ ರೆಡಿ ಮಾಡಿ ಆದ್ಮೇಲೆ ನೆಕ್ಸ್ಟ್ ಇವಾಗ ಎಣ್ಣೆ ಕಾಯೋದಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ. ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ಈ ನೋಡಿ, ಒಂದು ಎಲೆನ ಈ ರೀತಿ 2 ಕಡೆ ಡಿಪ್ ಮಾಡ್ಬೇಕು ಹಿಟ್ಟಲ್ಲಿ. 2 ಕಡೆ ಈ ರೀತಿ ಹೆಚ್ಚಿಬಿಟ್ಟು ಎಣ್ಣೆಗೆ ಹಾಕುವಂಥದ್ದು. ಎಣ್ಣೆ ಹತ್ರನೇ ಪಾತ್ರೆ ಇಟ್ಕೊಂಡ್ರೆ ಗ್ಯಾಸ್ ಮೇಲೆಲ್ಲ ಅನ್ಕೋದಿಲ್ಲ ಅಂತೇಳಿ ನಾನು ಹತ್ರನೇ ಇಟ್ಕೊಂಡ್ಬಿಟ್ಟು ಅಲ್ಲಿಂದಾನೇ ಹಾಕ್ತಾ ಇದ್ದೀನಿ. ಅಥವಾ ನನ್ನ ಒಂದ್ ಕೈಯಲ್ಲಿ ಫೋನ್ ಇದೆ, ಇಲ್ಲ ಅಂದ್ರೆ ನಾನು ಒಂದ್ ಕೈಯಲ್ಲಿ ಪಾತ್ರೆ ಇಟ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ತೆಗ್ದ್ಬಿಟ್ಟು ಇನ್ನೊಂದ್ ಕೈಯಿಂದ ಹಾಕ್ತೀನಿ. ಹಾಗಾಗಿ ನಾನು ಹತ್ರನೇ ಕೈಯಲ್ಲಿ ಫೋನ್ ಇರೋದ್ರಿಂದ ಪಾತ್ರೆಯನ್ನ ಸ್ಟವ್ ಹತ್ರನೇ ಇಟ್ಕೊಂಡ್ಬಿಟ್ಟು ಅಲ್ಲಿಂದಾನೇ ಹೆಚ್ಚಿ ಹಾಕ್ತಾ ಇದ್ದೀನಿ. ಎಣ್ಣೆಲಿ ಎಷ್ಟು ಜಾಗ ಇದೆ ನೋಡಿ, ಅಷ್ಟು ಅದಕ್ಕೆ ತಕ್ಕ ಹಾಗೆ ಒಂದು ಎಷ್ಟು ಬೇಕೋ ಅಷ್ಟು ಬಜ್ಜಿಗಳನ್ನ ಹಾಕೋಬೇಕು. ಅದು ಫ್ರೀ ಆಗಿ ಎಲ್ಲಾ ಕಡೆ ಬೇಯ್ಬೇಕು. ನಮ್ಗೆ ತಿರುಗ್ಸ್ ಹಾಕೋದಕ್ಕೆ, ರೊಟೇಟ್ ಆಗೋದಕ್ಕೆ ಜಾಗ ಇರ್ಬೇಕು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಲೆಗಳು ತುಂಬಾ ದೊಡ್ಡದಾಗಿದೆ, ಹಾಗಾಗಿ ನಾನು 3-4 ಅಷ್ಟೇ ಹಾಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಎಲೆ ಚಿಕ್ಕದ ಎಲೆಗಳು ತಗೊಂಡ್ರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಬಜ್ಜಿಗಳನ್ನ ಹಾಕ್ಬೋದು. ಅದು ಬೇಯೋದಕ್ಕೂ ಅನುಕೂಲ ಆಗ್ಬೇಕು. ಮತ್ತೆ ನಮ್ಗೆ ಅದನ್ನ ತಿರುಗಿಸಿ ಹಾಕೋಗಿ 2 ಕಡೆ ಬೇಯಿಸೋದಕ್ಕೆ ಅನುಕೂಲ ಆಗೋ ರೀತಿ ಹಾಕೋಬೇಕು. ಈ ರೀತಿ ಹಾಕ್ಬಿಟ್ಟು 2 ಕಡೆ ಚೆನ್ನಾಗಿ ಬೇಯಿಸಬೇಕು. ಗೋಲ್ಡನ್ ಬ್ರೌನ್ ಬರ್ಬೇಕು. 2 ಕಡೆ ಚೆನ್ನಾಗಿ ಬೆಂದ ಮೇಲೆ ಅದು ನೊರೆ ಏನ್ ಬರ್ತಿದೆ ಎಣ್ಣೆಲಿ, ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ತಾ ಬರುತ್ತೆ. ಅವಾಗ ಎಣ್ಣೆಯಿಂದ ತೆಗಿಬೇಕು. ನೋಡಿ, ಈಸಿಯಾಗಿ ನಮ್ಮ ದೊಡ್ಡ ಪಾತ್ರೆ ಬಜ್ಜಿ ರೆಡಿ ಆಯ್ತು. ಈಗ ನಮ್ ದೊಡ್ಡ ಪಾತ್ರೆ ಬಜ್ಜಿ ಎಲ್ಲ ರೆಡಿ ಆಗಾಯ್ತು. ನಾನ್ ಸ್ವಲ್ಪ ಹಿಟ್ಟು ಇನ್ನು ಮಿಕ್ಕಿತ್ತು. ನಾನು ಎಲ್ಲಾ ದೊಡ್ಡ ಪಾತ್ರೆ ಎಲೆಗಳನ್ನ ಈ ರೀತಿ ಬಜ್ಜಿಯನ್ನ ಮಾಡಿದ್ಮೇಲೂ ಸಹ ಹಿಟ್ಟು ಇನ್ನು ಕಲ್ಸಿರೋದು ಮಿಕ್ಕಿತ್ತು. ಸುಮ್ನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಒಂದು ಆಲೂಗೆಡ್ಡೆ ಇತ್ತು, ಅದನ್ನು ಸಹ ಸಿಪ್ಪೆಯನ್ನೆಲ್ಲ ಎರ್ದ್ಬಿಟ್ಟು ತೆಳುವಾಗಿ ಹೆಚ್ಕೊಂಡ್ಬಿಟ್ಟು ನಾನು ಇದೇ ಹಿಟ್ಟಲ್ಲಿ ಬಜ್ಜಿಯನ್ನ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಇದ್ರೆ ಹೀರೆಕಾಯಿ ಹೆಚ್ಚಾಕ್ಬೋದು, ಹೀರೆಕಾಯಿ ಇದೇ ಹಿಟ್ಟಲ್ಲಿ ಮಾಡ್ಬೋದು. ಅಥವಾ ಮೆಣಸಿನ್ಕಾಯಿ ಇದ್ರೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೋಬಹುದು. ಒಟ್ಟು ವೇಸ್ಟ್ ಮಾಡೋದಕ್ಕಿಂತ ನಾವು ಇನ್ನೊಂದು ಯಾವ್ದಾದ್ರು ರೆಸಿಪಿಗೆ ಅದನ್ನ ಯೂಸ್ ಮಾಡ್ಕೋಬೇಕಲ್ವಾ. ಹಾಗಾಗಿ ಆಲೂಗೆಡ್ಡೆ ಬಜ್ಜಿನೂ ಸಹ ನಾನು ಇದ್ರಲ್ಲೇ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಆಲೂಗೆಡ್ಡೆನೂ ಅಷ್ಟೇ ಚಿಕ್ಕದಾಗಿ ಸ್ಲೈಸ್ ಆಗಿ ಹೆಚ್ಕೊಂಡಿರ್ಬೇಕು. ಅದನ್ನ ಅಷ್ಟೇ 2 ಕಡೆ ಹಿಟ್ಟಲ್ಲಿ ನಾವು ಮುಳುಗಿಸ್ಬಿಟ್ಟು ಹೆಚ್ಬಿಟ್ಟು ಎಣ್ಣೆಲಿ ಹಾಕಿ ಇದನ್ನು ಸಹ 2 ಕಡೆ ಫ್ರೈ ಮಾಡ್ಬಿಟ್ಟು ಈ ರೀತಿ ನೋಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಬಿಟ್ಟು ಎಣ್ಣೆಯಿಂದ ತೆಗೆದ್ರೆ ಆಯ್ತು. 2 ಬಜ್ಜಿಗಳು ಸಹ ತುಂಬಾನೇ ಟೇಸ್ಟಿ ಆಗಿತ್ತು. ಸಂಜೆ ಟೀ ಟೈಮ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ.
ಮತ್ತೆ ದೊಡ್ಡಪತ್ರೆ ಎಲ್ಲ ಕೆಲವರು ತಿನ್ನೋದೇ ಇಲ್ಲ ನೋಡಿ, ಅವ್ರಿಗೆಲ್ಲ ಈ ತರ ಬಜ್ಜಿ ಮಾಡ್ಕೊಡಿ ಒಂದ್ಸಲಿ ನೀವು. ಮತ್ತೆ ಮತ್ತೆ ಕೇಳಿ ಮಾಡ್ಸ್ಕೊಂಡ್ ತಿಂತಾರೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇದ್ರದ್ದಂತೂ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್. ಮತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.